ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವಾಗ ಮಾರ್ನಿಂಗ್ ಎದ್ಬಿಟ್ಟು ಮನೆಯೆಲ್ಲ ಕ್ಲೀನಿಂಗ್ ಆಯಿತು. ಮನೆಯೆಲ್ಲ ಕ್ಲೀನಿಂಗ್ ಆದಮೇಲೆ ತೋರಣ ಹಾಕೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಏನಿಲ್ಲ, ಇಲ್ಲೆಲ್ಲೂ ಮಾವಿನ ಗಿಡ ಎಲ್ಲಿದೆ ಅಂತ ಗೊತ್ತಿಲ್ಲ. ಇಲ್ಲಿ ನಮ್ಮನೆ ಪಕ್ಕದವರು ಸ್ವಲ್ಪ ಮಾವಿನ ಎಲೆ ಕೊಟ್ಟರು, ಹಾಗಾಗಿ ತೋರಣ ಹಾಕಿಬಿಟ್ಟು ಸಣ್ಣದೊಂದು ರಂಗೋಲಿ ಬಿಡಿಸೋಣ ಅಂತ. ಬನ್ನಿ, ಇವತ್ತಿನ ಯುಗಾದಿ ವ್ಲಾಗ್ ಹೇಗಿರುತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಳೆ ತೋರಣನೆಲ್ಲ ತೆಗಿತಾ ಇದ್ದೆ, ಒಣಗಿತ್ತು ಮಾವಿನ ಎಲೆ ಎಲ್ಲ. ಇವಾಗ ನಾವು ರೀಸೆಂಟಾಗಿ ಮನೆಗೆ ಬಂದುಬಿಟ್ಟು 1 ಮಂತ್ ಕೂಡ ಆಗಿಲ್ಲ, ಆವಾಗ ಹಾಕಿದ್ದಿದ್ದು. ಹಾಗಾಗಿ ಇವಾಗೆಲ್ಲ ತೆಗಿತಿದ್ದೆ. ಇವಾಗ ನಾನು ವೀಡಿಯೋ ಮಾಡೋಕ್ಕೆ ಹೊಸ ಫೋಟೋಗ್ರಾಫರ್ ಅಂದರೆ ವೀಡಿಯೋಗ್ರಾಫರ್ ಸಿಕ್ಕಿದ್ದಾರೆ, ಮಿಥುನು. ಹಂಗಾಗಿ ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ರು, ವೆರೈಟಿ ಹ್ಯಾಂಗಲಿಂದ ಎಲ್ಲ ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ರು. ಮಾಡಿ ಒಳ್ಳೇದಾಯಿತು ಅಂತೇಳ್ಬಿಟ್ಟು ನಾನು ಅವ್ರ ಕೈಗೆ ಮೊಬೈಲ್ ಕೊಟ್ಬಿಟ್ಟು ವೀಡಿಯೋಸ್ ಮಾಡ್ತಾಯಿದ್ದೆ. ಈ ಥರ ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಯಾರಾದರೂ ಇದ್ದರೆ ನಮಗೆ ವ್ಲಾಗೆಲ್ಲ ಮಾಡೋಕ್ಕೆ ಈಸಿ ಆಗುತ್ತೆ. ಟ್ರೈಪಾಡ್ನ ಇಟ್ಕೊಂಡ್ರೆ ಒಂದೇ ಹ್ಯಾಂಗಲಲ್ಲಿ ಇಟ್ಕೊಂಡು ಅವಾಗ ಚೇಂಜ್ ಮಾಡಿ ವೀಡಿಯೋ ಮಾಡ್ತಾ ಇರಬೇಕು. ಕೆಲಸನೂ ಲೇಟ್ ಆಗುತ್ತೆ. ಯಾರಾದರೂ ವೀಡಿಯೋ ಮಾಡೋರಿದ್ದರೆ ಅವ್ರ ಕೈಗೆ ಮೊಬೈಲ್ ಕೊಟ್ಬಿಟ್ಟು ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ತಾಯಿದ್ರೆ ನಮ್ಮ ಕೆಲಸನೂ ಬೇಗ ಮುಗಿಯುತ್ತೆ. ಹಾಗೆ ಬೇಗ ತೋರಣ ಎಲ್ಲ ಹಾಕ್ತೆ. ನಾವು ಸ್ವಲ್ಪ ಹೈಟ್ ಇರೋದ್ರಿಂದ ಚೇರ್ಗಿರೇನು ಬೇಡ, ಹಾಗೆ ಕೈಗೆ ಸಿಗುತ್ತೆ ತೋರಣ. ಆಮೇಲೆ ಬಾಗಿಲೆಲ್ಲ ತೊಳೆದ್ಬಿಟ್ಟು ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಎಲ್ಲ ಬಿಡಿಸೋಣ ಅಂತೇಳ್ಬಿಟ್ಟು ತೊಳಿತಾ ಇದ್ದೆ. ಜಾಸ್ತಿ ಯಾವಾಗಲೂ ರಂಗೋಲಿ ಬಿಡಿಸಿರಲ್ಲ, ಯಾಕಂತ ಹೇಳಿದ್ರೆ ದಿಯಾ ಬಂದಿದ ತಕ್ಷಣ ಆ ರಂಗೋಲಿನ ಎಲ್ಲ ಕೈಯಲ್ಲಿ ಅಳಿಸ್ತಾ ಇರ್ತಾಳೆ. ಅದನ್ನು ನೋಡೋಕೆ ಇನ್ನೂ ಒಂಥರ ಕಾಣುತ್ತೆ. ಹಾಗಾಗಿ ಬರೀ ಬಾಗಿಲಿಗೆ ಅರಿಶಿನ ಕುಂಕುಮ ಮಾತ್ರ ಇಡ್ತಾಯಿದ್ದಿದ್ದು. ಇವತ್ತು ಅಷ್ಟೇ, ಬಂದು ನೆಕ್ಸ್ಟ್ ಡೇನೇ ಅಷ್ಟೇ ನಾನು ರಂಗೋಲಿ ಬಿಡಿಸಿದ್ರೆ ಅದನ್ನೆಲ್ಲ ನೀರು ಹಾಕಿ ಚಿತ್ರ ಬಿಡಿಸ್ತಿದ್ಲು ಅವಳು ಅದ್ರ ಮೇಲೆ. ಮತ್ತು ನನಗೂ ಅಷ್ಟೇನು ರಂಗೋಲಿ ಎಲ್ಲ ಬಿಡ್ಸೋಕ್ಕೆ ಬರಲ್ಲ. ಅವಾಗೆಲ್ಲ ಬಿಡಿಸ್ತಾ ಇದ್ವಿ, ಮತ್ತೆಲ್ಲಿ ಬಿಡಿಸೇ ಇಲ್ಲ. ಹಂಗಾಗಿ ಬಿಡಿಸ್ತಲೇ ಮರ್ತೋಗ್ಬಿಟ್ಟಿದೆ. ನಿಮಗೆ ನೆನಪಿದೆಯಾ, ಸ್ಕೂಲ್ಗೆ ಹೋಗೋ ಟೈಮಲ್ಲಿ, ಕಾಲೇಜ್ಗೆ ಹೋಗೋ ಟೈಮಲ್ಲಿ ರಂಗೋಲಿ ಬುಕ್ ಅಂತೇಳಿ ಒಂದು ಇಟ್ಕೋತಾ ಇದ್ವಿ. ಇಷ್ಟರಿಂದ ಇಷ್ಟು ಅಂತೇಳಿ ಬರೆದ್ಬಿಟ್ಟು ಚುಕ್ಕಿ ಹಾಕ್ಬಿಟ್ಟು ರಂಗೋಲಿ ಬಿಡಿಸ್ಕೋತಿದ್ವಿ. ನನ್ನ ಹತ್ರನೂ ಒಂದು ಬುಕ್ ಇತ್ತು, ಒಂದು 200 ಪೇಜಿನ ಬುಕ್ಕಲ್ಲಿ ತುಂಬ ರಂಗೋಲಿಗಳೆಲ್ಲ ಇತ್ತು. ಅದೆಲ್ಲ ಒಂಥರ ಕ್ರೇಜು. ಇವಾಗ ರಂಗೋಲಿಗಳೇ ಮರ್ತು ಹೋಗ್ಬಿಟ್ಟಿದೆ ನನಗೆ. ನನ್ನ ರಂಗೋಲಿ ನೋಡ್ಬಿಟ್ಟು ನಗು ಬರ್ತಾಯಿತ್ತು. ಮಿಥುನ ಹೇಳ್ತಾಯಿದ್ರು, ವೀಡಿಯೋ ಮಾಡ್ತಿದ್ದೀವಿ, ವೀಡಿಯೋಕ್ಕೋಸ್ಕರನಾದರೂ ಒಂದು ಸ್ವಲ್ಪ ಚೆನ್ನಾಗಿ ಹಾಕು ಅಂತ. ನಂಗೆ ಬಂದರೆ ತಾನೇ ಹಾಕೋದು ಅಂತೇಳಿ ನಾನು ನಗಾಡ್ತಿದ್ದೆ. ಹಾಗೆ ನಂಗೆ ಹೆಂಗೆ ಬರುತ್ತೆ ಹಂಗೊಂದು ರಂಗೋಲಿ ಹಾಕಿದ್ದೀನಿ. ರಂಗೋಲಿ ಹಾಕ್ಬಿಟ್ಟು ನಮ್ಮ ಮನೇಲಿ ಒಂದು ಚಿಕ್ಕದಾಗಿ ಪೂಜೆ ಮಾಡಿದ್ದೀನಿ. ಸ್ವಲ್ಪ ಹೂವೆಲ್ಲ ಇಟ್ಬಿಟ್ಟು 2 ದೀಪ ಹಚ್ಬಿಟ್ಟು ನಾರ್ಮಲಾಗಿ ಪೂಜೆ ಮಾಡೋ ಥರನೇ ಪೂಜೆ ಮಾಡಿದ್ದೀನಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಅಮ್ಮ ಆವಾಗಲೇ ಫೋನ್ ಮಾಡ್ತಾನೆ ಇದ್ರು, ಬಾ ಇಲ್ಲೇ ಮಾಡೋಣ ಹಬ್ಬ ಅಂತ ಹೇಳ್ಬಿಟ್ಟು. ಇನ್ನು ನಾವಿಬ್ಬರೇ ಅಲ್ವಾ, ಇನ್ನೇನು ಮಾಡೋದು, ದಿಯಾನು ಅಲ್ಲೇ ಇದ್ದಾಳಲ್ವ ಅಂತೇಳ್ಬಿಟ್ಟು ನಮ್ಮ ಮನೇಲಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಟೀ ಕುಡ್ಕೊಂಡು ನಾವು ಅಮ್ಮನ ಮನೆಗೆ ಹೋಗೋಣ ಅಂತೇಳ್ಬಿಟ್ಟು ರೆಡಿ ಆಗಿದ್ವಿ. ಸಿಂಪಲಾಗಿ ಹಿಂಗೆ ಪೂಜೆ ಮುಗಿಸಿದ್ದೆ. ನಾನೇನು ಇಲ್ಲೇನು ಅಡುಗೆ ಏನು ಮಾಡಿರಲಿಲ್ಲ. ಅಮ್ಮನ ಮನೇಲೆ ಅಡುಗೆ ಮಾಡೋಣ ಅಮ್ಮ ಒಟ್ಟಿಗೆ ಅಂತ ಹೇಳಿದರು ಅಂತೇಳ್ಬಿಟ್ಟು. ಹಬ್ಬ ಅಂದರೆ ಮನೆ ತುಂಬ ಜನ ಇರಬೇಕು, ಆವಾಗಲೇ ಚೆನ್ನಾಗಿರುತ್ತೆ. ಒಬ್ಬೊಬ್ಬರು ಇಬ್ಬಿಬ್ಬರಿದ್ರೆ ಏನು ಹಬ್ಬ ಚೆಂದ ಅಲ್ವಾ. ಹಾಗಾಗಿ ಅಮ್ಮನ ಮನೆ ಹೋದ್ವಿ. ಆವಾಗಾಗಿದ್ದರೆ ಅಮ್ಮನ ಮನೆ ಮೇಲ್ಗಡೆನೇ ಇರ್ತಿದ್ವಿ, ಮೇಲ್ಗಡೆ ಕೆಳಗಡೆ 5 ಸತಿ ತಿರುಗುತ್ತಿದ್ವಿ. ಇವಾಗಲೂ ಸ್ವಲ್ಪ ಹತ್ರನೇ, ಒಂದು 10 to 15 ಮಿನಿಟ್ಸ್ ಅಷ್ಟೇ ಅಮ್ಮನ ಮನೆಗೂ ನಮ್ಮ ಮನೆಗೂ ಡಿಸ್ಟೆನ್ಸ್ ಇರೋದು. ಆಮೇಲೆ ಅಮ್ಮನ ಮನೆಗೆ ಬಂದ್ವಿ. ನಮ್ಮ ಅಣ್ಣ ಅಂತೂ ಫುಲ್ಲು ರೆಡಿ ಮಾಡಿದ್ದ ದೇವ್ರ ರೂಮಲ್ಲಿ, ನೋಡೋಕ್ಕೆ ಖುಷಿ ಆಗ್ತಿತ್ತು. ಫುಲ್ಲು ರೆಡಿಯೆಲ್ಲ ಮಾಡಿದ್ದ, ಇನ್ನೂ ಪೂಜೆ ಆಗಿರಲಿಲ್ಲ ಅಷ್ಟೊತ್ತಿಗೆ. ಆಮೇಲೆ ನನ್ನ ಮಗಳನ್ನ ಅಲ್ಲೇ ಸ್ನಾನ ಮಾಡಿಸ್ಕೊಂಡು ಬಂದೆ. ಸ್ನಾನ ಮಾಡಿಸಿ ನಮ್ಮಮ್ಮ ಈ ಥರದೊಂದು ಕಾಟನ್ ಫ್ರಾಕ್ ತೆಗೆದ್ರು, ಅದನ್ನೇ ಹಾಕಿದೆ. ಇವಾಗೆಲ್ಲ ಜಾಸ್ತಿ ಗ್ರ್ಯಾಂಡಾಗಿರೋ ಡ್ರೆಸ್ ಹಾಕಿದರೆ ಒಂದೇ ದಿನ ಸುಮ್ಮನೆ ವೇಸ್ಟು ಅಂತೇಳಿ ಕಾಟನ್ ಡ್ರೆಸ್ ತೆಗೆದ್ರು. ನನ್ನ ಮಗಳಿಗೆ ನನ್ನ ಮೇಲೆ ಸಿಟ್ಟು, ಬಳೆ ಹಾಕಿಲ್ಲ ಅಂತೇಳಿ ಜೋರು ಮಾಡಿ ಎಳ್ಕೊಬಂದು ಕೂರಿಸಿ ಬಳೆ ಹಾಕ್ತೀನಿ ಅಂತೇಳಿ ಹೊಡಿತಾ ಇದ್ಲು. ಆಮೇಲೆ ನೋಡ್ಬೋದು ಪೂಜೆ ಆಯಿತು. ಇಲ್ಲೆಲ್ಲ ಬೇವು ಬೆಲ್ಲ ಎಲ್ಲ ಇಟ್ಟು ಪೂಜೆ ಮಾಡಿದವನ್ನೇ. ಪೂಜೆ ಎಲ್ಲ ಮುಗಿದ್ಮೇಲೆ ತಿಂಡಿಗೆ ಉಪ್ಪಿಟ್ಟು ಕೇಸರಿಬಾತ್ ಮಾಡಿದರು. ತಿಂಡಿ ಎಲ್ಲ ಮುಗಿಸ್ಕೊಂಡು ನಾನು ಪಲಾವಿಗೆ ರೆಡಿ ಮಾಡ್ತಾಯಿದ್ದೆ. ನಮ್ಮದು ಇನ್ನೇನು ವೆಜ್ ಊಟ ಅಂದರೆ ಪಲಾವ್ ಇರಲೇಬೇಕು ನಮ್ಮ ಮನೆಯಲ್ಲಿ. ಅನ್ನ ಸಾಂಬಾರಿಗಿಂತ ಪಲಾವು, ಮೊಸರು ಬಜ್ಜಿ ಆ ಥರದ್ದೇ ನಾವು ಇಷ್ಟಪಡೋದು. ಹಾಗಾಗಿ ಮಧ್ಯಾಹ್ನ ಊಟಕ್ಕೆ ಪಲಾವು, ಮೊಸರು ಬಜ್ಜಿ ಮತ್ತು ಬೋಂಡ ಎಲ್ಲ ಮಾಡಿದ್ದೆ.
ಹೋಳಿಗೆ ಮಾಡೋಣ ಅಂದರೆ ನಮಗೆ ಟೈಮೇ ಸಾಕಾಗಲಿಲ್ಲ. ನಮ್ಮ ಮನೆ ಮೇಲ್ಗಡೆ ಬೇರೆ ಕೆಲ್ಸಕ್ಕೆ ಬಂದಿದ್ದರು, ನಾವು ಅಪ್ಪ ಬೇರೆ ಅಲ್ಲಿದ್ದರು, ನಮ್ಮ ಅಮ್ಮನೂ ಅವ್ರ ಹಿಂದೆಯೇ ತಿರುಗುತ್ತಾಯಿದ್ರು. ಹಾಗಾಗಿ ನಮಗೆ ಟೈಮೇ ಸಾಕಾಗಲಿಲ್ಲ. ಹೋಳಿಗೆ ಮಾಡೋಣ ಅಂತೇಳಿ ಎಲ್ಲ ತೊಗೊಬಂದಿದ್ರು, ಆಗಲಿಲ್ಲ. ಆಮೇಲೆ ಈ ಥರ ಒಂದು ಚಿಕ್ಕ ಸ್ಟವ್ ಇಟ್ಬಿಟ್ಟು ಕೆಳಗಡೆ ಚೀಲ ಹಾಕಿರೋದಂದರೆ ಟೈಲ್ಸ್ ಹಾಗೆ ಹೀಟ್ ಆಗಿಬಿಡುತ್ತೆ. ಹಾಗಾಗಿ ಒಂದು ಚೀಲ ಹಾಕ್ಬಿಟ್ಟು ಅದ್ರ ಮೇಲೆ ಸ್ಟವ್ ಇಟ್ಬಿಟ್ಟು ವಡೆ ಮಾಡ್ತಿರೋದು. ನಾನು ವಡೆ ಮಾಡಿದ್ದೆ. ವಡೆ ಸ್ವಲ್ಪ ಗಟ್ಟಿಯಾಗಿ ಬಂದುಬಿಟ್ಟಿತ್ತು. ಬೇಳೆ ಸ್ವಲ್ಪ ಕಮ್ಮಿ ನೆನೆ ಹಾಕ್ಬಿಟ್ಟಿದ್ರು ಅಮ್ಮ. ಸಾಕಾಗಲ್ಲ ಅಂತೇಳ್ಬಿಟ್ಟು ಸ್ವಲ್ಪ ಕಡಲೆ ಹಿಟ್ಟು ಹಾಕಿ ಹಿಟ್ಟೆಲ್ಲ ಸ್ವಲ್ಪ ಜಾಸ್ತಿ ಹಾಕಿ ಮಾಡಿದ್ರೆ ಸ್ವಲ್ಪ ಗಟ್ಟಿಯಾಗಿ ಬಂದಿತ್ತು, ಇಲ್ಲಾಂದರೆ ಸಾಫ್ಟಾಗಿ ಚೆನ್ನಾಗಿ ಬರ್ತಾಯಿತ್ತು. ವಡೆ ಎಲ್ಲ ಮಾಡಿ ಮೊಸರು ಬಜ್ಜಿ, ವಡೆ, ಬೋಂಡ, ಪಲಾವ್ ಎಲ್ಲ ತಿಂದಾದಮೇಲೆ ಒಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಮಲ್ಕೋತಿದ್ದೆ. ಇನ್ನು ರೆಡಿ ಆಗಿಲ್ಲ. ಹಬ್ಬ ಅಂದರೆ ಸೀರೆ ಎಲ್ಲ ಉಟ್ಕೊಂಡು ಫೋಟೋ ಇವಾಗೆಲ್ಲ ಇದೇ ಇಲ್ಲ, ಅವಾಗೆಲ್ಲ ಆ ಥರ ಇರ್ತಿತ್ತು. ಬಟ್ ಇವಾಗ ಅಡುಗೆ ಎಲ್ಲ ಮಾಡಿ ಊಟ ಮಾಡಿ ಸುಸ್ತಾಯಿತು, ಹಂಗೆ ಮಲ್ಕೊಂಡಿದ್ವಿ. ಮೊದಲು ನೋಡು ಚಂದು ಮಾಮಂದು ಬೈತಾನೆ ಚಂದು ಮಾಮ. ನೆಕ್ಸ್ಟ್ ನಮ್ಮ ಹಬ್ಬ ಮುಗೀತು. ಆಮೇಲೆ ಸಂಜೆ ಟೀ ಎಲ್ಲ ಕುಡ್ಕೊಂಡ್ಬಿಟ್ಟು ನೈಟಿಗೆ ಮಟನ್ ತೊಗೊಬಂದಿದ್ದ. ಇವನು ನಮ್ಮ ಅಣ್ಣನೇ ರೆಡಿ ಮಾಡ್ಕೊತಿದ್ದಾನೆ. ಅವನು ಫ್ರೆಂಡ್ಸ್ ಜೊತೆ ಪಾರ್ಟಿ ಅಂತೆ, ಹಂಗಾಗಿ ನಮ್ಮ ಮನೆಯಿಂದನೇ ಅಡುಗೆ ಮಾಡ್ಕೊಂಡು ತೊಗೊಂಡೋಗೋಣ ಅಂತೇಳ್ಬಿಟ್ಟು ಅವನೇ ಮಾಡ್ತಾಯಿದ್ದ. ಮಟನ್ ಗ್ರೇವಿ ಥರ ಮಾಡ್ತಾಯಿದ್ದ. ನಾನು ಹಂಗೆ ವೀಡಿಯೋ ಮಾಡ್ತಾಯಿದ್ದೆ ಏನು ಮಾಡ್ತಿದ್ದಾನೆ ಅಂತೇಳ್ಬಿಟ್ಟು. ನಮಗೆ ಸಪ್ರೇಟ್ ಮಟನ್ ತೊಗೊಬಂದಿಟ್ಟಿದ್ದ. ಮತ್ತು ಮಧ್ಯಾಹ್ನ ಮಾಡಿದ ಪಲಾವು ಸ್ವಲ್ಪ ಹಾಗೆ ಇತ್ತು. ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ, ಪಲಾವ್ ಇಷ್ಟಿತ್ತು. ಮತ್ತು ಬಿರಿಯಾನಿ ಮಾಡಿದರೆ ಮಧ್ಯಾಹ್ನವೂ ಪಲಾವು, ರಾತ್ರಿಯೂ ಬಿರಿಯಾನಿ ಚೆನ್ನಾಗಾಗಲ್ಲ ಅಂತೇಳ್ಬಿಟ್ಟು ಗ್ರೇವಿ ಮಾಡೋಣ ಅಂತೇಳಿ ಸುಮ್ಮನೆ ಆಗಿದ್ದೆ. ಚೆನ್ನಾಗಿ ಮಾಡಿದ್ದ. ನನಗೂ ನೋಡಿ ಆಸೆ ಆಯಿತು, ಇದೇ ಥರ ನಾವು ಮಟನ್ ಚಾಪ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಆಮೇಲೆ ನಂಗೆ ಇದನ್ನು ನೋಡಿ ಇಷ್ಟ ಆಯಿತು. ಹಂಗಾಗಿ ನಾವು ಅಮ್ಮಂಗೆ ಇದೇ ಥರ ಮಾಡೋಣ ಅಂತೇಳಿ ನಮ್ಮ ಅಣ್ಣ ಹೇಳ್ದೆ, ಎಲ್ಲ ಸೇರಿಸಿ ಮಾಡ್ತೀನಿ, ಏನು ನೀನು ಚೆನ್ನಾಗಿ ಮಾಡಲ್ಲ ಅಂತೇಳಿ ನಾವು ಮಟನ್ ಚಾಪ್ಸ್ ಮಾಡ್ತೀವಿ ಅಂತ ಹೇಳಿದ್ವಿ. ಆಮೇಲೆ ಇವ್ನು ಮಾಡೋದು ನೋಡಿ ನನಗೆ ಇದೇ ಥರ ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ನಾವು ಇದನ್ನೇ ಮಾಡ್ಕೊಳ್ಳೋಣ, ಮಿಥುನ ಹತ್ರ ಚಪಾತಿ ಪರೋಟ ತರೋಕ್ಕೆ ಹೇಳೋಣ, ಪಲಾವು ಹೆಂಗೂ ಇದೆಯಲ್ಲ ಸಾಕಾಗುತ್ತೆ ಅಂತೇಳ್ಬಿಟ್ಟು ಇದು ಮಾಡಿದ್ವಿ. ಸಖತ್ತಾಗಿತ್ತು, ಈಸಿಯಾಗಿ ಮಾಡ್ಕೋಬೋದು. 1 kg ಅಷ್ಟು ಅವ್ನು ಮಾಡ್ಕೊಂಡಿದ್ದ, ಅವ್ನು ತೊಗೊಂಡು ಹೋಗೋಕ್ಕೆ. ಅದರಲ್ಲಿ ಸ್ವಲ್ಪ ಗ್ರೇವಿ ತೆಗೆದ್ಬಿಟ್ಟು ಅವನು ತೊಗೊಂಡಿದ್ದ. ನಮ್ಮ ಆಂಟಿ ಮನೇಲೂ ಹಬ್ಬ ಕರೆದಿದ್ರು, ಬನ್ನಿ ಇವತ್ತು ಇಲ್ಲೇ ಮಾಡೋಣ ಅಂತೇಳ್ಬಿಟ್ಟು. ಇಲ್ಲಿ ಅಮ್ಮನ ಮನೇಲೂ ಮಟನ್ ಎಲ್ಲ ತಂದು ಮಾಡಿದಾರಲ್ಲ ಅಂತೇಳ್ಬಿಟ್ಟು ನಾಳೆ ಬರ್ತೀವಿ ಅಂತ ಹೇಳಿ ಇವತ್ತು ಅಮ್ಮನ ಮನೆಯಲ್ಲೇ ಊಟ ಎಲ್ಲ ಮಾಡ್ಕೊಂಡು ಹೊರಡೋಣ ಅಂತೇಳಿ ಸುಮ್ಮನೆ ಅದೇ. ನೋಡಿ ಫೈನಲಾಗಿ ಸಖತ್ತಾಗಿ ಬಂದಿದೆ. ಅಪರೂಪಕ್ಕೆ ಹುಡುಗರು ಅಡುಗೆ ಮಾಡಿದ್ರೆ ನಿಜವಾಗ್ಲೂ ಸಖತ್ತಾಗಿ ಬಂದಿರುತ್ತೆ. ಆಮೇಲೆ ನಮಗೆ ತೊಗೊಬಂದಿದ್ದು ಮಟನ್ ಇದು ಒಳ್ಳೆ ಫ್ರೆಶ್ ಆಗಿತ್ತು, ಎಳೆ ಮಟನ್ನು, ಚರ್ಬಿ ಇತ್ತು, ಚೆನ್ನಾಗಿತ್ತು. ಹಬ್ಬದ ದಿನ ನಾನ್ ವೆಜ್ ಮಾಡ್ತಿದ್ದೀವಿ ಅಂದ್ಕೋಬೇಡಿ. ನಮ್ಮದು ಹಬ್ಬ ಏನಿದ್ರು ಮಧ್ಯಾಹ್ನ ತನಕ ನೈಟ್ ಊಟಕ್ಕೆ ಆಲ್ಮೋಸ್ಟು ನಾನ್ ವೆಜ್ಜೇ ಇರುತ್ತೆ. ಒಬ್ಬೊಬ್ಬರು ಹಬ್ಬದ ಮಾರನೇ ದಿನ ಮಾಡ್ತಾರೆ, ನಾವು ಹಬ್ಬದ ನೈಟೇ ಮಾಡ್ತೀವಿ. ನಾನಿವಾಗ ಈ ರೆಸಿಪಿ ಹೆಂಗೆ ಮಾಡಿದ್ವಿ ಅಂತ ತೋರಿಸ್ತೀನಿ. ಫಸ್ಟು ಒಂದು ಕುಕ್ಕರಲ್ಲಿ ಆಯಿಲ್ ಹಾಕ್ಬಿಟ್ಟು ಅದಕ್ಕೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಹಾಕ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. 1.5 ಸ್ಪೂನ್ 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು ರೆಸಿಪಿನ. ಮಟನ್ನು ತೆಂಗಿನಕಾಯಿ ಹುರಿದು ಮಸಾಲೆ ಹುರಿದು ರುಬ್ಬಿ ಮಾಡೋದೆಲ್ಲ ತುಂಬ ಲೇಟ್ ಆಗುತ್ತೆ. ಒಂದು ಸ್ವಲ್ಪ ತಿಕ್ಕಾಗಿ ಗ್ರೇವಿ ಥರ ಇರಲಿ ಅಂದರೆ ನೀವು ಒಂದು ಸತಿ ಈ ಥರ ಟ್ರೈ ಮಾಡಿ ನೋಡಿ. ಈಸಿಯಾಗಿಯೂ ಇರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾನಿಲ್ಲಿಗೆ ಒಂದು ಹಸಿರು ಮೆಣಸಿನ್ಕಾಯಿನ ಹಾಕಿದ್ದೀನಿ. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಇದು ಆಪ್ಷನಲ್. ಕರಿಬೇವಿನ ಸೊಪ್ಪಿನ ಫ್ಲೇವರ್ ಇಷ್ಟ ಆದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಅದನ್ನು ಸ್ಕಿಪ್ ಮಾಡ್ಬೋದು. ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದು ಗ್ರೇವಿ ಥರ ಅಲ್ವಾ, ಚೆನ್ನಾಗಾಗುತ್ತೆ ಅಂತೇಳ್ಬಿಟ್ಟು ಇವಾಗ ನಾನು ವಾಶ್ ಮಾಡಿ ಇಟ್ಕೊಂಡಿದ್ನಲ್ವ ಮಟನ್ನು, ಅದನ್ನು ಹಾಕ್ತಾಯಿದ್ದೀನಿ. ಮಟನ್ ಪೀಸ್ಗಳು ಒಳ್ಳೆ ಚೆನ್ನಾಗಿತ್ತು. ನನಗೆ ಈ ಥರ ಚರ್ಬಿ ಮಟನ್ ಅಂದರೆ ತುಂಬ ಇಷ್ಟ. ಮಟನ್ ಆಗಲಿ ಚಿಕನ್ ಆಗಲಿ ಜಾಸ್ತಿ ಮಿಥುನ್ ಇಷ್ಟಪಡಲ್ಲ. ನಾನು ಎಷ್ಟು ನಾನ್ ವೆಜ್ ಇಷ್ಟಪಡ್ತೀನಿ, ಮಿಥುನ್ ಅದರಷ್ಟೇ ಕಮ್ಮಿ ಇಷ್ಟಪಡ್ತಾರೆ. ಅವರಿಗೆ ಒಂದು ಸ್ವಲ್ಪ ಗ್ರೇವಿ, ಒಂದು ಮೆತ್ತಗೆ ಸಾಫ್ಟಾಗಿ ಎಂದಿರೋ ಪೀಸು ಹಂಗಿರ್ಬೇಕು. ನಮಗೆ ಮೂಳೆ ಇರೋ ಪೀಸು ಆ ಥರದ್ದು, ಚರ್ಬಿ ಇರೋ ಪೀಸ್ ಆ ಥರದ್ದು ಇಷ್ಟ. ಬಟ್ ಅವರಿಗೆ ಆ ಥರ ಇಷ್ಟ ಆಗಲ್ಲ. ಅವರಿಗೆ ಪ್ಲೇನಾಗಿ ಬೆಣ್ಣೆ ಥರ ಇರಬೇಕು ಪೀಸು, ಅದು ಸಾಫ್ಟಾಗಿ ಬೆಂದಿರಬೇಕು. ಅದನ್ನು ಮಾತ್ರ ಅವ್ರು ಇಷ್ಟಪಡೋದು. ಏನು ಇಷ್ಟಪಟ್ಟು ತಿಂತಾರೆ ಅಂತ ಅಡುಗೆ ಮಾಡಿದ್ರು ಅವ್ರೇನು ಅಷ್ಟೊಂದು ಇಷ್ಟಪಟ್ಟು ತಿನ್ನಲ್ಲ. ಏನಿದ್ರು ಸ್ವಲ್ಪ ಲೈಟಾಗೇ ಊಟ ಮಾಡೋದು.
ಇವಾಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇದಕ್ಕೇ ನಾನೊಂದು ಸ್ವಲ್ಪ ಚಕ್ಕೆ ಲವಂಗದ ಪುಡಿ ಹಾಕಿದ್ದೀನಿ. ನೀವು ಬೇಕಾದರೆ ಚಕ್ಕೆ ಲವಂಗ ಇಡೀದೇ ಹಾಕೋಬೋದು. ನಮ್ಮ ಮನೇಲಿ ಪುಡಿ ಇತ್ತು ಅಂತೇಳಿ ಪುಡಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕಿಬಿಟ್ಟು ಉಪ್ಪು ಹಾಕಿದ್ದೀನಿ ನಾನು. ಉಪ್ಪು ಹಾಕಿಬಿಟ್ಟು ಎಷ್ಟು ಉಪ್ಪು ಬೇಕು ನೋಡಿಬಿಟ್ಟು ಉಪ್ಪು ಹಾಕಿಬಿಟ್ಟು ನೀರು ಹಾಕಿಬಿಟ್ಟು ಒಂದು ಇದು ಮಟನ್ ಸ್ವಲ್ಪ ಎಳೆದಾಗ್ರಿಂದ 2 ವಿಷಲ್ ಹೊಡ್ಸಿದ ತಕ್ಷಣ ಮಟನ್ ಚೆನ್ನಾಗಿ ಬೆಂದಿತ್ತು. ನೀವು ಮಟನ್ ಹೆಂಗಿದೆ ನೋಡಬೇಕು ಅಂದರೆ ಮಟನಿಗೆ 5 ವಿಷಲ್ ಹೊಡಿಸ್ಬೇಕು, 6 ವಿಷಲ್ ಹೊಡಿಸ್ಬೇಕು, ಒಂದೊಂದು ಸತಿ ಬೇಯೋದೇ ಇಲ್ಲ. ಇದು ಸ್ವಲ್ಪ ಎಳೆ ಮಟನ್ ಆಗಿರೋದ್ರಿಂದ ನಾನು ಜಸ್ಟ್ 2ರಿಂದ 3 ವಿಷಲೇನೋ ಹೊಡ್ಸಿದ್ದೀನಿ. ಚೆನ್ನಾಗಿ ಸಾಫ್ಟಾಗಿ ಬೆಂದಿತ್ತು. ಇವಾಗ 2 ವಿಷಲ್ ಆಗಿದೆ. ಅದರದ್ದು ಪ್ರೆಷರೆಲ್ಲ ತೆಗೆದ್ಬಿಟ್ಟು ಓಪನ್ ಮಾಡಿಬಿಟ್ಟು ನೋಡಬೇಕು. ಮಟನೆಲ್ಲ ಬೇಯಿಸ್ಕೊಂಡಿದ್ದೀನಿ. ಇವಾಗ ಒಂದು ಚಿಕ್ಕ ಬಾಂಡಿಲ್ಗೆ ಇವಾಗ ನಾನು ಇದಕ್ಕೆ ಖಾರ ಪುಡಿ, ಧನಿಯಾ ಪುಡಿ, ಮಟನ್ ಮಸಾಲ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಅದ್ರದ್ದು ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಆಮೇಲೆ ಇನ್ನೊಂದು ಜಾರಲ್ಲಿ ನಾನು ಒಂದು ಸಣ್ಣ ಈರುಳ್ಳಿ ಹಾಗೆ ಒಂದು 2 ಟೊಮೊಟೊ ಹಣ್ಣನ್ನು ರುಬ್ಬಿಟ್ಕೊಂಡಿದ್ದೀನಿ. ಇದು ಆಪ್ಷನಲ್. ಇದು ಹಾಕೋದ್ರಿಂದ ಸ್ವಲ್ಪ ಗ್ರೇವಿ ಥಿಕ್ನೆಸ್ ಚೆನ್ನಾಗಿರುತ್ತೆ. ಇಲ್ಲಾಂದರೆ ನಿಮಗೆ ಡ್ರೈ ಆಗಬೇಕು ಅಂದರೆ ಇದನ್ನು ಹಾಕೋ ನೆಸೆಸಿಟಿ ಇರಲ್ಲ. ಹಾಕಿದ್ರೆ ಸ್ವಲ್ಪ ಟೇಸ್ಟ್ ವೈಸು ಚೆನ್ನಾಗಿರುತ್ತೆ. ಹಾಗಾಗಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಟೊಮೊಟೊ ಹಣ್ಣಿಂದೆಲ್ಲ ಹಸಿ ಸ್ಮೆಲ್ ಹೋಗಬೇಕು ಅಲ್ಲಿವರೆಗೂ ಒಂಚೂರು ಕುದಿಸಿ ಒಂದು ಕುದಿ ಬರೋವರೆಗೂ ಬಿಟ್ಬಿಟ್ಟು ನಾನಿದರಲ್ಲಿ ಒಂದು ಸ್ವಲ್ಪ ಗ್ರೇವಿನ ಹಾಗೆ ಮೊದಲೇ ಪೀಸ್ ತೆಗೆದಿಟ್ಬಿಟ್ಟಿದ್ದೆ ನನ್ನ ಮಗಳಿಗೆ ಬೇಯಿಸಿ. ಟೊಮೊಟೊ ಹಣ್ಣು ಹಾಕಿದ್ಮೇಲೆ ನೆನಪಾಯಿತು ಸೂಪೇ ತೆಗೆದಿಲ್ಲ ಅಂತೇಳ್ಬಿಟ್ಟು ಅದರದ್ದೇ ಒಂದು ಸ್ವಲ್ಪ ಸೂಪ್ ತೆಗೆದ್ಬಿಟ್ಟು ಒಂದು ಸ್ವಲ್ಪ ಸಣ್ಣ ಬಾಣಲಿಗೆ ಒಂಚೂರು ಪೆಪ್ಪರ್ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಕುಸಿಬಿಟ್ಟು ಅದರಲ್ಲಿ ಊಟ ಕೊಡೋಣ ಖಾರ ಹಾಕೋಕ್ಕಿಂತ ಮುಂಚೆ ಅಂತೇಳ್ಬಿಟ್ಟು ನನ್ನ ಮಗಳಿಗೆ ಒಂದು ಸ್ವಲ್ಪ ತೆಗೆದಿಟ್ಕೊಂಡೆ. ಆಮೇಲೆ 1-2 ಕುದಿ ಬಂದಮೇಲೆ ನಾನಿವಾಗ ಒಂದು ಬಾಣಲಿಲಿ ಹುರಿದಿಟ್ಕೊಂಡಿದ್ನಲ್ವ, ಖಾರ ಪುಡಿ, ಧನಿಯಾ ಪುಡಿ, ಮಟನ್ ಮಸಾಲ, ಸ್ವಲ್ಪ ಗರಂ ಮಸಾಲ, ಇದು 4 ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ಸ್ವಲ್ಪ ಘಮ ಘಮ ಅನ್ನಬೇಕು ಮಸಾಲೆ ಎಲ್ಲ. ಅಲ್ಲಿ ತನಕ ಒಂಚೂರು ಫ್ರೈ ಮಾಡ್ಕೋಬೇಕು. ನಿಮಗೆ ಈ ಗ್ರೇವಿ ಇನ್ನೊಂಚೂರು ಬ್ಲ್ಯಾಕಾಗಿ ಬರಬೇಕು ಅಂದರೆ ಇನ್ನೂ ಸ್ವಲ್ಪ ಬ್ಲ್ಯಾಕಾಗಿ ಫ್ರೈ ಮಾಡ್ಕೋಬೇಕು. ನಂಗೆ ತೀರಾ ಅಷ್ಟೊಂದು ಬ್ಲ್ಯಾಕ್ ಆದರೆ ಇಷ್ಟ ಆಗೋಲ್ಲ. ಹಾಗಾಗಿ ನಾನು ಮೀಡಿಯಮಾಗಿ ಫ್ರೈ ಮಾಡಿಕೊಂಡು ಇದನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಅದು ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು. ಇವಾಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಅದ್ರ ಮೇಲ್ಗಡೆ. ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ನಿಮಗೆ ಎಷ್ಟು ತಿಕ್ನೆಸ್ ಬೇಕು ಅಲ್ಲಿವರೆಗೂ ಗ್ರೇವಿನ ಹಾಗೆ ಓಪನಲ್ಲಿ ಕುಕ್ ಮಾಡಿಕೊಂಡ್ರೆ ಆಯಿತು. ನಾನೊಂದು ಸ್ವಲ್ಪ ಗ್ರೇವಿ ಇರೋಂಗಿರಲಿ, ಫುಲ್ಲು ಡ್ರೈ ಆಗೋದು ಬೇಡ ಅಂತೇಳ್ಬಿಟ್ಟು ಮೀಡಿಯಮ್ ಗ್ರೇವಿ ಇರೋ ತನಕನೂ ಈ ಥರ ಫ್ರೈ ಮಾಡ್ಕೋತಾ ಇದ್ದೀನಿ. ಇದಕ್ಕೊಂದು ಅರ್ಧ ನಿಂಬೆಹಣ್ಣು ಹಿಂಡ್ಕೊಂಡ್ರೂ ಚೆನ್ನಾಗಿರುತ್ತೆ. ನಾನು ಟೊಮೊಟೊ ಹಣ್ಣು ಹಾಕ್ಕೊಂಡಿದ್ದೀನಲ್ಲ, ನಿಂಬೆಹಣ್ಣು ನೆಸೆಸಿಟಿ ಇಲ್ಲ ಅಂತೇಳ್ಬಿಟ್ಟು ಹಾಕ್ಕೊಂಡಿಲ್ಲ. ನೀವು ಇವಾಗ ಒಂದು ಸತಿ ಉಪ್ಪೆಲ್ಲ ಟೇಸ್ಟ್ ಮಾಡಿ ನೋಡಿ. ನಾನು ಬೇಯೋವಾಗ ಒಂದು ಸತಿ ಉಪ್ಪು ಹಾಕಿದ್ದೆ, ಹಾಗಾಗಿ ಮತ್ತೇನು ಉಪ್ಪನ್ನು ಆ್ಯಡ್ ಮಾಡಿಲ್ಲ. ನೀವು ಉಪ್ಪು ಕಮ್ಮಿ ಇದೆ ಅನಿಸಿದ್ರೆ ಉಪ್ಪನ್ನು ಹಾಕ್ಕೋಬೋದು. ಇನ್ನೊಂಚೂರು ಖಾರನೂ ಜಾಸ್ತಿ ಬೇಕು ಅಂದರೆ ಮೇಲ್ಗಡೆಯಿಂದ ಪೆಪ್ಪರ್ ಪೌಡರ್ನೂ ಹಾಕ್ಕೋಬೋದು. ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಸಖತ್ತಾಗಿರೋ ಅಂಥ ಮಟನ್ ಗ್ರೇವಿ ರೆಡಿ ಆಗುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಇದೇ ಥರ ಚಿಕನಲ್ಲೂ ಟ್ರೈ ಮಾಡ್ಬೋದು. ಮಟನಲ್ಲಿ ಇನ್ನೂ ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ. ಇವಾಗ ನೋಡಿ ಫೈನಲಿ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು. ಇದ್ರ ಜೊತೆ ಎಲ್ಲ ಅಕ್ಕಿ ರೊಟ್ಟಿ ಎಲ್ಲ ಇದ್ದರೆ ಸಖತ್ತಾಗಿರುತ್ತೆ. ಆದರೆ ನಾವು ರೆಡಿ ಪರೋಟ ತೊಗೊಬಂದಿದ್ವಿ, ಅದರಲ್ಲಿ ತಿಂದ್ವಿ, ಚೆನ್ನಾಗಾಗಿತ್ತು. ನೀವು ಒಂದ್ಸತಿ ಟ್ರೈ ಮಾಡಿ.
ಕೆಲಸ ಎಲ್ಲ ಮುಗೀತು, ಏನಿಲ್ಲ. ಇವಾಗ ಮಟನ್ ಗ್ರೇವಿ ಮಾಡಿದ್ದೀನಿ. ಮಟನ್ ಗ್ರೇವಿ ಮಾಡಿಬಿಟ್ಟು ರೈಸಿಗೆ ಇಟ್ಕೊಂಡಿದ್ದೀನಿ ಒಂದು ಕಡೆ. ಇನ್ನೊಂದು ಕಡೆ ಮಿಥುನಿ ಪರೋಟ ತೊಗೊಬರಕ್ಕೆ ಹೇಳಿದ್ದೀನಿ. ಪರೋಟ ಚೆನ್ನಾಗಾಗುತ್ತೆ ಇದ್ರ ಜೊತೆ, ಚಪಾತಿನೂ ಚೆನ್ನಾಗಾಗುತ್ತೆ. ಇವಾಗ ಚಪಾತಿ ಮಾಡೋಕ್ಕೆ ಟೈಮ್ ಇಲ್ಲ, ಹಾಗಾಗಿ ಪರೋಟ ಮಾಡೋಣ ಅಂತೇಳ್ಬಿಟ್ಟು ಪರೋಟ ತೊಗೊಬರಕ್ಕೆ ಹೇಳಿದ್ದೀನಿ. ನಮ್ಮಮ್ಮ ದಿಯಾನಿಗೆ ಊಟ ಮಾಡ್ಸೋಕೆ ಹೋಗಿದ್ದಾರೆ. ನಾನು ಫಸ್ಟೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಬೇಯಕ್ಕೆ ಇಟ್ಕೊಂಡೆ ಅಲ್ವಾ, ಅವಾಗ ಚೆನ್ನಾಗಿ ಮಟನ್ ಬೇದಿತ್ತು ಅಂತೇಳಿ ಅದ್ರ ಸ್ವಲ್ಪ ಸೂಪು ರೈಸ್ ಹಾಕ್ಕೊಂಡು ಊಟ ಮಾಡ್ಸೋಕೆ ಹೋದ್ರು. ಇವತ್ತು ಮಧ್ಯಾಹ್ನ ಸ್ವಲ್ಪ ಬೇಗ ಊಟ ಮಾಡಿಸಿದ್ರು. ಇವಾಗ ಹೊಟ್ಟೆ ಅಷ್ಟಿರುತ್ತೆ, ಮತ್ತು ಮಧ್ಯಾಹ್ನ ಮಲಗೂ ಇಲ್ಲ, ಬೇಗ ಊಟ ಮಾಡ್ದಲ್ಲೇ ಮಲಗಿ ಬಿಡ್ತಾಳೆ ಅಂತ ಹೇಳ್ಬಿಟ್ಟು ಊಟ ಮಾಡಿಸ್ಕೊಂಡು ಕರ್ಕೊಬರ್ತೀನಿ ಅಂತೇಳಿ ಹೊರಗೆ ಕರ್ಕೊಂಡು ಹೋಗಿದ್ದಾರೆ. ಒಂದು ಸ್ವಲ್ಪ 4 ಪಾತ್ರೆ ಇತ್ತು, ಪಾತ್ರೆ ಎಲ್ಲ ತೊಳೆದ್ಬಿಟ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ತೊಳಿತಾ ಇದ್ದೀನಿ. ಮತ್ತು ನೈಟು ನಮ್ಮ ಮನೆಗೆ ಹೋಗ್ತಿದ್ದೆ, ಅಲ್ಲಿಗೆ ಅಲ್ಲಿ ಊಟ ಮುಗಿಸ್ಕೊಂಡು. ನೀವು ಒಂದ್ಸತಿ ಈ ರೆಸಿಪಿನ ಟ್ರೈ ಮಾಡಿ, ಮಟನ್ ತೊಗೊಬಂದರೆ ಚೆನ್ನಾಗಾಗುತ್ತೆ, ಬೇಗನೂ ಆಗುತ್ತೆ, ಟೇಸ್ಟಿಯಾಗುತ್ತೆ. ಆಮೇಲೆ ನನ್ನ ತಂಗಿ ಬೆಂಗಳೂರಿಂದ ಬಂದುಬಿಟ್ಟು ದಿಯನ್ಗೊಂದು ಫ್ರಾಕ್ ಅಂತ ಹೇಳ್ತೀನಿ, ಒಂದು ಡ್ರೆಸ್ ತೊಗೊಂಡಿದ್ಲು. ಯಾವಾಗಲೂ ಫ್ರಾಕೇ ಹಾಕ್ತೀವಲ್ವ ಅಂತ ಹೇಳ್ಬಿಟ್ಟು ಒಂದು ಡ್ರೆಸ್ಸನ್ನು ತೊಗೊಬಂದ್ವು. ಇವಾಗಂತೂ ಎಲ್ಲ ಬಟ್ಟೆ ಅಂಗಡಿಗಳು ಫುಲ್ಲು ಬ್ಯುಸಿ ಅಂತ ಹೇಳ್ತಾಯಿದ್ಲು. ತೋರ್ಸೋಕ್ಕೆ ಅವರಿಗೆ ಜಾಗನೇ ಇಲ್ಲ, ಅಷ್ಟೆಲ್ಲ ಬಟ್ಟೆ ಎಲ್ಲ ಹರಡ್ಕೊಂಡಿದ್ರು, ಅಷ್ಟೊಂದು ಬ್ಯುಸಿ ಇತ್ತು ಅಂತೇಳ್ಬಿಟ್ಟು ತೊಗೊಬಂದಿದ್ರು. ಕಲರು ಚೆನ್ನಾಗಿ ಕಾಣಿಸ್ತಿತ್ತು, ನನ್ನ ಮಗಳಿಗೂ ಇಷ್ಟ ಆಯಿತು. ಹಾಗೆ ಹಾಕಿ ಸ್ವಲ್ಪ ಹೊತ್ತು ನೋಡೋಣ ಅಂತೇಳಿ ಹಾಕಿ ಬಿಟ್ಟಿದ್ವಿ. ಅವಳಂತೂ ಬಿಚ್ಚೋಕ್ಕೆ ರೆಡಿ ಇರಲಿಲ್ಲ, ಬಿಚ್ಚಲು ಇಲ್ಲ, ಮಲ್ಗೋ ತನಕ ಮಲ್ಗೋವಾಗ ಬಿಚ್ಚಿ ತೆಗೆದಿಟ್ಟಿದ್ದು. ಚೆನ್ನಾಗಿ ಕಾಣಿಸ್ತಿತ್ತು. ಪಪ್ಪ ಚೂಪರ ಅಂತೇಳಿ ಅವರಪ್ಪನ ಹತ್ರ ಕೇಳ್ತಾ ಇದ್ಲು. ಅವರಪ್ಪ ಸೂಪರ್ ಅನ್ನೋತ್ತಿಗೆ ಫುಲ್ ಖುಷಿ. ಆಮೇಲೆ ಹಂಗೆ ಕನ್ನಡಿಲೆಲ್ಲ ಓಡೋಗಿ ನೋಡ್ಕೊಳ್ಳೋದು ಎಲ್ಲ ಮಾಡ್ತಾಯಿದ್ಲು. ಕೆಲವೊಂದು ಬಟ್ಟೆಗಳನ್ನು ಹಾಕಿದ ತಕ್ಷಣ ಇಷ್ಟಪಡ್ತಾಳೆ, ಕೆಲವೊಂದನ್ನು ಅಷ್ಟು ಇಷ್ಟಪಡೋದೇ ಇಲ್ಲ. ಅದರಲ್ಲೂ ಈ ಸ್ಟಿಚ್ ಮಾಡಿರೋ ಡ್ರೆಸ್ಗಳನ್ನಂತೂ ಇಷ್ಟಪಡಲ್ಲ, ಜಾಸ್ತಿ ಹಠ ಮಾಡ್ತಾಳೆ ಹಾಕೋಕ್ಕೆ. ನಾನು ಹಾಕಲ್ಲ ಅಂತೇಳ್ಬಿಟ್ಟು ಈ ಥರ ರೆಡಿ ಡ್ರೆಸ್ ತೊಗೊಬಂದರೆ ಇಷ್ಟಪಟ್ಟು ಹಾಕ್ತಾಳೆ. ಅದೆಲ್ಲ ಆದಮೇಲೆ ನಾನು ಊಟ ಮಾಡ್ತೀನಿ, ರೈಸ್ ಹಾಕ್ಕೊಂಡು ಊಟ ಮಾಡ್ತಿದ್ದೀನಿ. ಸಿಕ್ಕಾಬಟ್ಟೆ ಗ್ರೇವಿ ಸಕ್ಕದಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋದ್ವಿ. ಇವತ್ತಿನ ಹಬ್ಬದ ದಿನ ಹೀಗಿತ್ತು. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ.